ಕುವೆಂಪು ಅವರ ಮಹಾಬ್ರಾಹ್ಮಣ. 13ನೆಯ ತರಂಗ. ವಾಮದೇವನ ಮಾತಿಗಿಂತಲೂ ಆ ಮಾತಿನ ಹಿಂದಿನ ಭಾವವು, ಅದನ್ನು ಆಡಿದ ಧ್ವನಿಯೂ, ವಿರಸವಾದ ಆತನ ನಗುವು ಕೌಶಿಕನನ್ನು ಬಹುವಾಗಿ ನೋಯಿಸಿದವು. ಅಭಿಮಾನಿಯಾದ ಕೌಶಿಕನಿಗೆ ಇಂದು ಲೋಕದಲ್ಲಿ ಉಳಿದಿರುವುದೆಲ್ಲ ಒಂದೇ ಮಾತು, ಅದು ಅಭಿಮಾನ. ಆ ಅಭಿಮಾನದಿಂದ ಅವನ ಮನಸ್ಸು ಬೀಗಿ ರೇಗಿದರೆ ವಿಶ್ವವನ್ನೇ ತಿಂದು ತೇಗುವೆನು ಎನ್ನುತ್ತಿದೆ. ಅಂತಹ ಅಭಿಮಾನವನ್ನು ಸಮೂಲವಾಗಿ ಕಿತ್ತೊಗೆಯುವ ಆ ವಿರಸವಾದ ನಗು, ಆ ಅಪನಂಬಿಕೆಯ ಧ್ವನಿ, ಅಸಾಧ್ಯವೆಂದು ಸೂಚಿಸುವ ಭಾವ ಎಲ್ಲವೂ ಕೌಶಿಕನಿಗೆ ಅಷ್ಟು ಇಷ್ಟು ಎಂದು ಹೇಳುವುದಕ್ಕಾಗದಷ್ಟು ಸಂಕಟವನ್ನು ಕೊಟ್ಟವು. ಆದರೆ ಏನು ಮಾಡಬೇಕು? ಕೌಶಿಕನು ಅವಾಕ್ಕಾಗಿ ತನ್ನನ್ನು ತಿನ್ನುತ್ತಿರುವ ಸಂಕಟದ ವಶನಾಗಿ ವಿಹ್ವಲನಾಗಿದ್ದನು. ಮನಸ್ಸು, ಬುದ್ಧಿ ಎಲ್ಲವೂ ಆ ತೀವ್ರ ವೇದನೆಯಿಂದ ಒಂದು ಗಳಿಗೆ ಸಂಪೂರ್ಣವಾಗಿ ವಿವಶವಾಗಿದ್ದವು. ಮಂತ್ರಮುಗ್ಧವಾದ ಮಹಾಸರ್ಪವು ಹೆಡೆಯನ್ನೂ ಬಿಚ್ಚಲಾರದೆ ಬಿದ್ದಿರುವಂತೆ ಅವನು ಸಂಪೂರ್ಣವಾಗಿ ಒಂದು ಗಳಿಗೆ ಮುಗ್ಧನಾಗಿದ್ದನು. ಕೊನೆಗೆ ಒಂದು ನಿಟ್ಟುಸಿರು ಹೊರಬಿತ್ತು. ಮತ್ತೆ ಪ್ರಾಣಶಕ್ತಿಯು ಅಂಗಾಂಗಗಳನ್ನೆಲ್ಲ ವ್ಯಾಪಿಸಿ ನಿಶ್ಚೇಷ್ಟವಾಗಿ ಶಿಲಾಮೂರ್ತಿಯಂತೆ ಸ್ತಬ್ಧನಾಗಿದ್ದ ಆತನನ್ನು ವ್ಯಾಪಾರ ಸಂಪನ್ನನನ್ನು ಮಾಡಿತು. ಕೌಶಿಕನು ಮುಚ್ಚಿದ ಕಣ್ಣು ತೆರೆದು, ವಾಮದೇವ, ನೀನು ನನಗೆ ಈ ಲೋಕದಲ್ಲಿರುವ ಏಕಾಲಂಬನು, ಏಕಮಾತ್ರ ಆಶ್ರಯವು. ನೀನು ಈ ಮಾತೆಂದರೆ ನನ್ನ ಗತಿ ಏನು? ನೀನೇ ಹೇಳಿದೆ, ಏನು ಬೇಕಾದರೂ ಸಾಧಿಸಬಹುದು ಎಂದು. ಈಗ ನೀನೇ ಅಸಾಧ್ಯ ಎನ್ನುತ್ತಿರುವೆಯಲ್ಲ, ಸರಿಯೇ ಎಂದನು. ಆ ದನಿಯಲ್ಲಿ ನೋವು ತುಂಬಿತ್ತು. ಭರ್ತ್ಸನೆ ಇರಲಿಲ್ಲ, ದೈನ್ಯವಿತ್ತು, ಅಹಂಕಾರವಿರಲಿಲ್ಲ, ಕರುಣವಿತ್ತು, ನೋಯಿಸಿದೆಯಲ್ಲ ಎಂಬ ದುಃಖವೂ ಇಲ್ಲ. ನನಗೆ ಸಹಾಯ ಮಾಡು ಎಂಬ ಪ್ರಾರ್ಥನೆ ಇತ್ತು. ವಾಮದೇವನು ಅದನ್ನು ಕೇಳಿ ಅಲ್ಲಿಯೇ ಕರಗಿ ಹೋದನು. ಆತನಿಗೆ ಒಂದು ಸಲ ಅಯ್ಯೋ ಪಾಪ, ನೋಯಿಸಿದೆನು ಎಂಬ ಸಂಕಟ, ಇನ್ನೊಮ್ಮೆ ಈ ಕಬ್ಬಿಣದ ಗುಂಡು ಕರಗಿತಲ್ಲ ಎಂಬ ಸಂತೋಷ. ಕೊನೆಗೆ ನಕ್ಕು, ಕೌಶಿಕ, ನಾನಾಗಲೇ ಹೇಳಬೇಕಾದುದನ್ನೆಲ್ಲ ಹೇಳಿರುವೆನು, ಅದನ್ನು ನೀನೂ ಬಂದೆ. ತಪಸ್ಸು ತಪಸ್ಸು, ಇನ್ನು 1000 ಸಲ ನೀನು ಕೇಳಿದರೂ ನಾನು ಹೇಳುವುದು ಒಂದೇ ಒಂದು ಮಾತು. ನನಗೆ ಗೊತ್ತಿರುವುದು ಒಂದೇ ಒಂದು ಸಾಧನ, ಅದು ತಪಸ್ಸು. ನಾನು ಆ ಸಾಧನವನ್ನು ಬ್ರಹ್ಮಪ್ರಾಪ್ತಿಗೆ ಉಪಯೋಗಿಸುತ್ತಿರುವೆನು. ನೀನು ಅದನ್ನು ಯಾವುದೋ ಸಿದ್ಧಿಗೋಸ್ಕರ ಉಪಯೋಗಿಸಬೇಕು ಎಂದಿರುವೆ. ನನಗೂ ನಿನಗೂ ಅಷ್ಟೇ ವ್ಯತ್ಯಾಸ. ಅಲ್ಲದೆ ನೀನು ತಾನೇ ಕಾಣೆಯೋ, ನೀನು ರುದ್ರನನ್ನು ಒಲಿಸಿಕೊಳ್ಳಲಿಲ್ಲವೇ? ಆಗೇನು ಮಾಡಿದೆ? ಅದೇ ತಪಸ್ಸು. ತಮ್ಮ ತಮ್ಮ ಇಷ್ಟಸಿದ್ಧಿಗೋಸ್ಕರ ಯಾರು ಯಾವ ಕೆಲಸವನ್ನು ಮಾಡುವರೋ ಅದೆಲ್ಲ ತಪಸ್ಸೇ. ಒಂದು ಹಿಡಿ ತುಂಬೆಯ ಸೊಪ್ಪಿಗಾಗಿ ಅಲೆಯುವುದರಿಂದ ಹಿಡಿದು ಇಂದ್ರ ಪದವಿಯ ಲಾಭದವರೆಗೆ ಹಂಬಲಿಸಿ ಪ್ರಯತ್ನಿಸುವವರೆಗೆ ಎಲ್ಲವೂ ತಪಸ್ಸೇ ಎಂದನು. ಕೌಶಿಕನು ಹೇಳಿದನು, ವಾಮದೇವ, ನೀನು ರುದ್ರನನ್ನು ಒಲಿಸಿಕೊಂಡೆಯಲ್ಲ ಎಂದು ನೀನು ಹೇಳಿದೆ. ನಿಜ. ಆದರೂ ರುದ್ರನು ಒಲಿದುದು ಬಹುಶಃ ವಾಮದೇವನು ಆ ಮಾರ್ಗವನ್ನು ಹೇಳಿಕೊಟ್ಟನೆಂದು ಎಂದಿರಬಹುದು. ಯಾರಾದರೂ ನನ್ನನ್ನು ತಪಸ್ಸು ಎಂದರೇನು ಕೇಳಿದರೆ ನಾನೇನು ಹೇಳಬೇಕು? ಹೇಳು. ಅದರಿಂದ ಮೊದಲು ನನಗೆ ಬಾಯಲ್ಲಿ ಹೇಳು, ಅನಂತರ ಏನು ಮಾಡಬೇಕೋ ಹೇಳು. ಆಮೇಲೆ ಏನಾದರೂ ಸಂಶಯ ಇದ್ದರೆ ಕೇಳುವೆನು. ಕೌಶಿಕ, ಹಿಂದೆ ನಿನಗೆ ಹೇಳಿದೆನಲ್ಲ, ಮನಸ್ಸೆಂಬುದು ಒಂದು ಬೆಳಕಿನ ಕಂಬದ ಹಾಗೆ ಎಂದು. ಅದನ್ನು ಹಿಡಿದುಕೋ. ಬೆಳಕು ಹಂಚಿದಾಗ ಅದರ ಪ್ರಕಾಶವು ಅಷ್ಟು ತೀವ್ರವಾಗಿಲ್ಲ. ಹಾಗೆ ಹಂಚದೆ ಏಕಾಗ್ರವಾಯಿತು ಎನ್ನು, ಅದೆಷ್ಟು ತೀವ್ರವಾಗುವುದು. ಹಾಗೆಯೇ ಮನಸ್ಸೆಲ್ಲವೂ
ಸ್ವಭಾವವಾಗಿ ಚಂಚಲವಾಗಿ ಹರಡುವ ಸ್ವಭಾವ ಉಳ್ಳದು. ನೀನು ಏನಾದರೂ ಹಿಡಿದುಕೊಳ್ಳಬೇಕು ಎಂದರೆ ಕೈ ಬೆರಳುಗಳನ್ನೆಲ್ಲ ಸೇರಿಸಿ ಹಿಡಿದುಕೊಳ್ಳುವಂತೆ, ಮನಸ್ಸನ್ನು ಹಿಡಿಯುವುದು ಎಂದರೆ ಮನಸ್ಸಿನ ಅಂಗಗಳಂತೆ ಇರುವ ಇಂದ್ರಿಯಗಳನ್ನು ಹಿಡಿಯುವುದು. ನೀನು ಏನನ್ನು ಕೋರುವೆಯೋ ಅದನ್ನು ಆ ಮನಸ್ಸಿನ ತಲೆಯ ಮೇಲೆ ಹಾಕಿ ಈ ಇಂದ್ರಿಯಗಳಿಂದ ಆ ಮನಸ್ಸು ಹರಿದು ಹೋಗದಂತೆ ಹಿಡಿದು ನಿಲ್ಲಿಸು. ಆಗ ಆ ಮನಸ್ಸು ಆ ಪ್ರಶ್ನೆಯನ್ನು ಹೊತ್ತು ತನ್ನ ಅಕ್ಷದ ಮೇಲೆಯೇ ತಿರುಗುತ್ತಿರುವ ಬುಗುರಿಯಂತೆ ತಿರುಗುವುದು. ಹಾಗೆ ತಿರುಗುತ್ತಾ ಮೊದಲು ತಾನು ಹೊರಟಿದ್ದ ಕಡೆಗೇ ಬರುವುದು. ಹಾವು ಹಿಂತಿರುಗಿ ಸುತ್ತಿಕೊಂಡರೆ ತಲೆಯು ಬಾಲವನ್ನು ಮುಟ್ಟುವಂತೆ ಪ್ರಶ್ನೆಯನ್ನು ಹೊತ್ತ ಮನಸ್ಸು ಒಂದು ಸುತ್ತು ತಿರುಗಿದರೆ ಈ ಮುಖದಲ್ಲಿ ಪ್ರಶ್ನೆಯಾಗಿದ್ದುದು ಆ ಮುಖದಲ್ಲಿ ಉತ್ತರವಾಗಿ ಸಿಕ್ಕುವುದು. ಅದು ನಿನ್ನ ತಪಸ್ಸಿಗೆ ಮೊದಲನೆಯ ಮೆಟ್ಟಲು. ಕೌಶಿಕನು ಕೇಳಿದನು, ಆಯಿತು ವಾಮದೇವ, ತಪಸ್ಸೆಂದರೇನು? ವಾಮದೇವನು ನಕ್ಕನು, ನಿನಗೆಷ್ಟು ಅವಸರ ಕೌಶಿಕ. ಈ ಸಂಜೆಯ ಬಿಸಿಲಿನಲ್ಲಿ ಮೈ ಕಾಯಿಸಿಕೊಳ್ಳುತ್ತಾ ಸುಖವಾಗಿ ಈ ಹಾಸುಬಂಡೆಯ ಮೇಲೆ ಕುಳಿತು ನಿನ್ನಂತಹ ಒಳ್ಳೆಯ ಗೆಳೆಯನೊಡನೆ 2 ಮಾತನಾಡಿ ಸಂತೋಷಪಡೋಣ ಎಂದು ವಿಸ್ತಾರವಾಗಿ ಹೇಳಹೊರಟೆ. ನಿನಗೆ ಆ ಹರಟೆಯು ಬೇಡವೆನ್ನುವುದಾದರೆ ಒಂದೇ ಮಾತಿನಲ್ಲಿ ಹೇಳುವೆನು ಕೇಳು. ತಪಸ್ಸೆಂದರೆ ಬಾಹ್ಯಾಭ್ಯಂತರ ಪ್ರಯತ್ನ ರಾಶಿ. ಸಂಗೀತಗಾರನು ಗಂಟಲು ಸರಿಮಾಡಿಕೊಳ್ಳುವಂತೆ ನಾನು ಮೊದಲು ಅಭ್ಯಂತರ ಪ್ರಯತ್ನವನ್ನು ಕುರಿತು ಹೇಳಿದೆ. ಅಷ್ಟರಲ್ಲಿಯೇ ನಿನಗೆ ಅವಸರ. ನೋಡು, ತಪಸ್ಸೆಂದರೆ ಬೀಜವು ವೃಕ್ಷವಾಗುವ ಕೆಲಸ. ಕಾಲ ದೇಶಗಳು ಸರಿಯಾಗಿದ್ದರಂತೂ ಸರಿ, ಇಲ್ಲದಿದ್ದರೆ ಅದನ್ನೂ ತನಗೆ ಸರಿ ಮಾಡಿಕೊಳ್ಳಬೇಕು. ತನ್ನ ಸ್ಥಿತಿಯನ್ನು ಕಾಪಾಡಿಕೊಂಡು ಮುಂದಿನ ಗತಿಯನ್ನು ತನಗೆ ಬೇಕಾದ ಹಾಗೆ ರೂಪಿಸಿಕೊಳ್ಳಲು ಹೆಣಗಬೇಕು. ಅದು ತಪಸ್ಸು. ಜೀವರಾಶಿಗಳೇನು, ನಾವು ಜಡವೆನ್ನುವ ಗಿಡಮರಗಳೂ ಇದನ್ನು ಮಾಡುತ್ತಲೇ ಇವೆ. ಇನ್ನು ನಾವು ಹೊಸದಾಗಿ ಮಾಡುವುದೇನು? ಗಿಡವು ಬೀಜವನ್ನು ಚೆಲ್ಲುವಾಗ ಅದು ಮುಂದೆ ಅಂಕುರವಾಗಿ ಸ್ವತಂತ್ರವಾಗಿ ನಿಲ್ಲುವವರೆಗೆ ಬೇಕಾದ ಆಹಾರವನ್ನು ಬುತ್ತಿ ಕೊಟ್ಟು ಕಳುಹಿಸುತ್ತದೆ. ಅದು ತಾನು ಮುಂದೆ ಭಾರಿಯ ಗಿಡವಾಗಲು ಬೇಕಾದುದನ್ನೆಲ್ಲ ಒಳಗೆ ಬೇರುಗಳಿಂದ ಹೊರಗೆ ಎಲೆಗಳಿಂದ ಸಂಗ್ರಹಿಸುತ್ತಲೇ ಇದೆ. ಈ ಸಂಗ್ರಹದ ಕಾರ್ಯವು ಒಂದು ಗಳಿಗೆಯೂ ನಿಲ್ಲದೆ ನಡೆಯುತ್ತಲೇ ಇರುವುದರಿಂದ ಈ ಪ್ರಪಂಚವು ನಿಂತಿದೆ. ಇಂತಿರಲು ನೀನು ಹೇಳುವ ತಪಸ್ಸು ಇನ್ನು ಯಾವುದು? ವಾಮದೇವನು ವಿಲಕ್ಷಣವಾಗಿ ನಕ್ಕನು. ಅಯ್ಯೋ ಕೌಶಿಕ, ನಿನಗೆಷ್ಟು ಅವಸರ. ಅಲೌಕಿಕ ಸಿದ್ಧಿಯನ್ನು ಪಡೆಯಬೇಕು ಎಂದಿರುವೆ. ಸಿದ್ಧಿಯು ಬೇಕೆಂದವನು ಮನಸ್ಸಿನ ಆತರವನ್ನು ಬಿಡಲೂಬಾರದು, ಹಾಗೆಂದು ಅದರ ವಶನೂ ಆಗಬಾರದು. ಹಾವಾಡಿಗನು ಹಾವನ್ನು ಹಿಡಿದು ಆಡಿಸುವಂತೆ ಸಿದ್ಧಿಯನ್ನು ಕೋರಿದವನು ಮನಸ್ಸನ್ನು ಹಿಡಿದು ಆಡಿಸುವುದನ್ನು ಕಲಿಯಬೇಕು. ತನ್ನ ಮನಸ್ಸನ್ನು ತನಗೆ ಬೇಕಾದಂತೆ ಹಿಡಿದಿಟ್ಟವನು ಲೋಕವನ್ನು ಕುಣಿಸಬಲ್ಲನು. ಅದರಿಂದ ಸಮಾಧಾನವಾಗಿ ಕೇಳು. ನೀನು ಹೇಳಿದುದು ತಪಸ್ಸಲ್ಲ, ಸ್ಥಿತಿಗಾಗಿ ಹೆಣಗುವಿಕೆ. ನೀರಿನಲ್ಲಿ ಬಿದ್ದವನು ತಾನು ಮುಳುಗಿ ಹೋಗದಿರಲು ಏನೇನೋ ಪ್ರಯತ್ನ ಮಾಡುವನು. ಅದು ಈಜಲ್ಲ, ಅದು ದೇಹಯಂತ್ರವು ಸ್ವಭಾವವಶವಾಗಿ ತನ್ನನ್ನು ಕಾಪಾಡಿಕೊಳ್ಳಲು ಮಾಡುವ ಪ್ರಯತ್ನ. ಹಲ್ಲಿಯ ಬಾಲವನ್ನು ಕತ್ತರಿಸಿ ಎಸೆದರೆ ಅದು ಒದ್ದಾಡುವುದನ್ನು ನೋಡಿರುವೆಯಲ್ಲವೇ? ಅದರಂತೆ ಇದು ಯಾಂತ್ರಿಕ ಕ್ರಿಯೆ. ಜೀವನು ಖನಿಜಗಳಾಗಿರುವಾಗ ಗಾಢ ನಿದ್ದೆಯಲ್ಲಿ ಮುಳುಗಿರುವನು. ಉದ್ಭಿಜ್ಜಗಳಾದಾಗ ನಿದ್ದೆಯ ಮಬ್ಬಿನ ಮುಸುಕು ಒಂದು ಪರೆ ಹರಿಯುವುದು. ಮೃಗವಾದಾಗ ಅದರೊಳಗೆ ಕೊಂಚ ಬೆಳಕು ನುಗ್ಗಿ ಕನಸು ಕಾಣುವನು. ಮುಂದೆ ಮನುಷ್ಯನಾದಾಗ ನಿದ್ದೆ ತಿಳಿದು ಏಳುವನು. ಅದುವರೆಗೆ ಅಲ್ಲಿ ಪ್ರಯತ್ನವೇನಿದ್ದರೂ ಬಾಹ್ಯ ಪ್ರಕೃತಿಯ ಸಂಪರ್ಕದಿಂದ ಆದುದು. ಹಾಗೆಯೇ ಅಭ್ಯಂತರವಾಗಿ ನಡೆಯುವ ಕಾರ್ಯವು ದೇಹದಲ್ಲಾದರೆ ಪ್ರಾಣಾದಿಗಳಿಂದ ನಡೆಯುವುದು. ಮನಸ್ಸಿನಲ್ಲಾದರೆ ಅದು ಜನ್ಮಾಂತರ ವಾಸನೆಗಳಿಂದ ಆಗುವುದು. ಅಂತೂ ಇವೆಲ್ಲವೂ ನಾವು ಕರ್ತೃತ್ವವನ್ನು ವಹಿಸಿದರೂ
ವಹಿಸದಿದ್ದರೂ ಆಗುವ ಕಾರ್ಯಗಳು. ಅದರಿಂದ ಇವು ತಪಸ್ಸಲ್ಲ. ತಪಸ್ಸು ಕರ್ತೃತ್ವವನ್ನು ವಹಿಸಿಕೊಂಡು ಮಾಡುವ ಕಾರ್ಯಗಳ ರಾಶಿ. ನೀನು ಏನಾಗಬೇಕು ಎಂಬುದನ್ನು ಗೊತ್ತು ಮಾಡಿಕೊ. ಅದಕ್ಕೆ ನಿನ್ನ ಪ್ರಯತ್ನವೇ ಸಾಧನ ಎಂಬುದನ್ನು ನಂಬು. ಪ್ರಯತ್ನವು ಶಾಸ್ತ್ರೀಯವಾದರೆ ಒಂದು ಕೊಳಗ ಚೆಲ್ಲಿ ಒಂದು ಖಂಡುಗವನ್ನು ತೆಗೆದು ತುಂಬಿಕೊಂಡಂತಾಗುವುದು. ಅದು ಅಶಾಸ್ತ್ರೀಯವಾದರೆ ಒಂದು ಸೇರು ಅಕ್ಕಿ ಕೊಟ್ಟು 3 ಸೇರು ರಾಗಿ ತೆಗೆದುಕೊಂಡಂತಾಗುವುದು. ಇನ್ನು ಏನು ಬೇಕು ಹೇಳು. ಆಯಿತು, ಈಗ ಹೇಳು. ನಾನೂ ಒಬ್ಬ ವಸಿಷ್ಠನಾಗಬೇಕು. ಏನು ಮಾಡಬೇಕು? ವಸಿಷ್ಠನಾಗಬೇಕೇ? ಈಗೀಗ ಚೆನ್ನಾಯಿತು. ವಸಿಷ್ಠನನ್ನು ತುಳಿಯಬೇಕೆಂದೇ ನಾನು ಬೇಡವೆಂದರೂ ಕೇಳದೆ ವೈರವನ್ನು ಬೆಳೆಸಿಕೊಂಡೆ. ರುದ್ರನನ್ನು ಆರಾಧಿಸಿ ಸರ್ವಾಸ್ತ್ರಗಳನ್ನೂ ಸಂಪಾದಿಸಿಕೊಂಡು ಹೋಗಿ ಆ ಬಡಪಾಯಿಯನ್ನು ಸಪರಿವಾರವಾಗಿ ನಿರ್ಮೂಲ ಮಾಡಬೇಕೆಂದೆ. ಈಗ ವಸಿಷ್ಠನೇ ಆಗಬೇಕೆನ್ನುವೆ ಅಲ್ಲವೇ? ವಾಮದೇವ, ನನ್ನ ಹಂಬಲವನ್ನು ಬಲ್ಲೆ. ಈಗ ಆ ಹಿಂದಿನ ದುರ್ಬುದ್ಧಿಯನ್ನು ಕುರಿತು ಏಕೆ ಖಂಡಿಸುವೆ? ನಿಜವಾಗಿಯೂ ನನಗೆ ಈಗ ಬುದ್ಧಿಯು ಅತ್ತ ಕಡೆ ತಿರುಗಿದೆ. ವೈರದಿಂದಲ್ಲ, ನಿಜವಾಗಿ ಹೇಳುವೆನು. ಈಗ ನನಗೆ ರಾಜ್ಯದ ಆಕಾಂಕ್ಷೆ ಇಲ್ಲ, ರಾಜನಾಗುವ ಹುಚ್ಚಿಲ್ಲ. ಮನಸ್ಸು ಅಹೋರಾತ್ರಿಗಳಲ್ಲಿ ವಸಿಷ್ಠನನ್ನು ಕುರಿತು ಹಂಬಲಿಸುತ್ತಿದೆ. ರುದ್ರನ ಪೌರುಷವನ್ನು ನುಂಗುವ ಆ ಮಹಾಪುರುಷನ ವರ್ಚಸ್ಸು ಎಂತಹದು ಎಂದು ಮನಸ್ಸು ಆಶ್ಚರ್ಯಪಡುತ್ತಿದೆ. ಆತನಂತೆ ತಾನೂ ಆಗಬೇಕು ಎಂದು ಆಶಿಸುತ್ತಿದೆ. ಮೊದಲೇ ಹೇಳಿದೆನು, ನೀನು ಒಬ್ಬನೇ ಇತ್ತ ಬಾ ಎಂದು ಕರೆಯುವವನು. ನೀನೊಬ್ಬನೇ ನನಗೆ ಆಶ್ರಯ. ಇದು ನಮಸ್ಕಾರ ಮಾಡಿ ಕೇಳಿಕೊಳ್ಳುವೆನು. ನನ್ನ ಮನಸ್ಸು ವಸಿಷ್ಠನಾಗುವ ಗುಟ್ಟು ವಾಮದೇವನಿಗೆ ಗೊತ್ತಿದೆ. ನಿಜವೋ ಸುಳ್ಳೋ ಹೇಳು. ವಾಮದೇವನು ಎಲ್ಲೋ ಅನ್ಯಮನಸ್ಕನಾಗಿ ಅಷ್ಟು ಹೊತ್ತಿದ್ದು ಕೌಶಿಕನ ಕಡೆ ತಿರುಗಿ ಹೇಳಿದನು, ನಿಜ ಕೌಶಿಕ, ವಸಿಷ್ಠರ ಗುಟ್ಟು ಏನೂ ಇಲ್ಲ. ಬಹಳ ಸುಲಭ. ನಿರ್ಮಲವಾದ ನೀರಿಗೆ ಬಣ್ಣ ವಾಸನೆ ಏನೂ ಇಲ್ಲದಂತೆ ಅವರ ಮನಸ್ಸಿನಲ್ಲಿ ಯಾವ ಸಂಕಲ್ಪವೂ ಇಲ್ಲ. ಕನ್ನಡಿಯು ತನ್ನದಾಗಿ ಯಾವ ಬಿಂಬವನ್ನೂ ಧರಿಸದೆ ಎದುರಿಗೆ ಬಂದ ಬಿಂಬಗಳನ್ನೆಲ್ಲ ಪ್ರತಿಬಿಂಬಿಸುವಂತೆ ಅವರ ಮನಸ್ಸು ಲೋಕ ಕಲ್ಯಾಣಕ್ಕೆ ಬೇಕಾಗುವುದನ್ನು ಮಾತ್ರ ಸಂಕಲ್ಪಿಸುತ್ತಾ ತಾನು ಸಂಕಲ್ಪರಹಿತನಾಗಿ ನಿಶ್ಚಲವಾಗಿ ಇರುವುದು. ನಮ್ಮ ಮನಸ್ಸುಗಳಲ್ಲಿ ಒಂದಲ್ಲ ಒಂದು ಸಂಕಲ್ಪವೂ ಇದ್ದೇ ಇರುವುದು. ಈಗ ನಾನು ವಸಿಷ್ಠರಂತೆ ಆಗಬೇಕೆಂದೇ ತಪಸ್ಸು ಮಾಡುತ್ತಿರುವೆನು. ನೀನೂ ಅದನ್ನೇ ಕೇಳಿದೆ. ಹಾಗಾದರೆ ನಿಸ್ಸಂಕಲ್ಪನಾಗುವುದು ಅಷ್ಟು ಕಷ್ಟವೇ? ಅಬ್ಬಾ, ಕಲ್ಲು ಯುಗ ಯುಗಗಳ ಕಥೆಯನ್ನು ಹೇಳುವಂತೆ ಮನಸ್ಸನ್ನು ತೋಡಿ ನೋಡಬಲ್ಲವನಿದ್ದರೆ ಅದರಲ್ಲಿ ಆ ಬ್ರಹ್ಮ ಪಿಪೀಲಕಾಂತವಾಗಿ ಎಲ್ಲ ಜಗತ್ತೂ ಪ್ರತಿಬಿಂಬಿಸಿರುವುದು. ಅದರಲ್ಲಿ ಜ್ಞಾತವು ಅಷ್ಟು, ಅಜ್ಞಾತವು ಅದರ 3ರಷ್ಟು. ಜ್ಞಾತದಲ್ಲೂ ನಿನಗೆ ಕಾಣುವುದು 1 ಆಣೆಯಾದರೆ ಕಾಣದುದು 15 ಆಣೆಯಷ್ಟು. ಈ 1 ಆಣೆಯಷ್ಟು ಕಾಣುವ ಮನಸ್ಸಿನ ಕ್ರಿಯಾಶಕ್ತಿಯಲ್ಲಿ ನಿಂತ ನೀರಿನಲ್ಲಿ ಏಳುವ ಗುಳ್ಳೆಗಳಂತೆ ಸದಾ ಮಾಡಬೇಕು ಮಾಡಬೇಕು ಎನ್ನುವ ಆಶೆಯು ಹುಟ್ಟಿ ದೇಹೇಂದ್ರಿಯಗಳಲ್ಲಿ ವ್ಯಾಪಾರ ಮಾಡಿಸುತ್ತಲೇ ಇರುವುದು. ಇದೇ ವೃತ್ತಿ. ಇದು ನಿನ್ನ ಇಚ್ಛೆಯಂತೆ ನಡೆಯುವ ವ್ಯಾಪಾರವಲ್ಲ, ಅನಿಚ್ಛವಾಗಿ ನಡೆಯುವ ವ್ಯಾಪಾರ. ಅದನ್ನೇ ವಾಸನಾ ಎನ್ನುವರು. ಈ ವಾಸನೆಯನ್ನು ಮೊದಲು ನಿನ್ನ ಸಂಕಲ್ಪದಿಂದ ತುಳಿದು ಆ ವೃತ್ತಿಯೆಲ್ಲವೂ ನಿನ್ನ ಸಂಕಲ್ಪಾನುಸಾರವಾಗಿ ತಿರುಗುವಂತೆ ಮಾಡಿ ಪರವಶವಾಗಿ ಹುಟ್ಟುವ ವೃತ್ತಿಗೆ ಅಧೀನವಾಗಿ ನಡೆದು ಮನುಷ್ಯ ಮೃಗವಾಗುವುದನ್ನು ತಪ್ಪಿಸಿ ಆತ್ಮವಶವಾಗಿ ಹುಟ್ಟುವ ವೃತ್ತಿಯನ್ನು ಹಿಡಿದು ವ್ಯಾಪಾರ ಮಾಡುವವನು ಮನುಷ್ಯನು. ಅದರಲ್ಲಿ ಸಂಕಲ್ಪವನ್ನು ಲೋಕಕ್ಷೇಮಕ್ಕಾಗಿ ಮಾಡುವ ಆತ್ಮವಂತನು ಮನುಷ್ಯೋತ್ತಮನು. ಸ್ವಸಂಕಲ್ಪ
ತಿರೋಧಾನ ಮಾಡಿ ಈಶ್ವರ ಸಂಕಲ್ಪಾನುಗುಣವಾಗಿ ವೃತ್ತಿಯನ್ನು ವಹಿಸಿ ವ್ಯಾಪಾರ ಮಾಡುವವನು ಬ್ರಾಹ್ಮಣನು. ನೀನು ಇದಾದ ದಿನ ವಸಿಷ್ಠರ ಗುಟ್ಟು ನಿನಗೆ ತಿಳಿಯುವುದು. ಅದುವರೆಗೆ ನೀನು ಬಿಗಿ ಹಿಡಿದು ಕುಳಿತು ತಪಸ್ಸು ಮಾಡುವೆಯಾ? ನಿನ್ನಿಂದ ಪರಮೋಪಕಾರವಾಯಿತು. ಮಾಡುವೆನು, ತಪಸ್ಸು ಮಾಡುವೆನು. ನೀನು ಹೇಳಿದಂತೆ ನೀನು ಹೇಳಿದ ಭಾರಿಯ ಗುರಿಯನ್ನು ಸಾಧಿಸುವೆನು. ಆದರೆ ಕಪಿಗಿಂತ ಕಪಿಯಾಗಿ ಚಂಚಲವಾಗಿರುವ ಈ ಮನಸ್ಸು ನೆಲೆಗೆ ನಿಲ್ಲುವವರೆಗೂ ಏನು ಮಾಡಲಿ? ಅದನ್ನು ಹೇಳು. ಅದುವರೆಗೆ ಈಗ ರುದ್ರನನ್ನು ಮಾತ್ರ ಸಾಧಿಸಿರುವೆ. ಅದರಂತೆಯೇ ವೇದದಲ್ಲಿ ಹೇಳಿರುವ ಇತರ ದೇವತೆಗಳನ್ನು ಸಾಧಿಸು. ರುದ್ರನನ್ನು ಸಕಾಮನಾಗಿ ಆರಾಧಿಸಿದಂತೆ ಇನ್ನು ಮುಂದೆ ಎಲ್ಲ ದೇವತೆಗಳನ್ನೂ ನಿಷ್ಕಾಮವಾಗಿ ಆರಾಧಿಸು. ಪುರುಷನು ಎಲ್ಲ ದೇವತೆಗಳ ತೇಜಸ್ಸಿನಿಂದ ಸಂಭೃತನಾದವನು. ಕೌಶಿಕ, ಯಾವ ಯಾವ ದೇವತೆಯನ್ನು ನೀನು ನಿಷ್ಕಾಮವಾಗಿ ಒಲಿಸಿಕೊಳ್ಳುವೆಯೋ ಆಯಾ ದೇವತೆಯ ತೇಜೋಭಾಗವು ಪ್ರಸನ್ನವಾಗಿ ಪೂರ್ಣವಾಗಿ ಮನಸ್ಸಿನ ಆಯಾ ಭಾಗದ ಚಾಂಚಲ್ಯವು ತಪ್ಪುವುದು. ನಿಶ್ಚಂಚಲವಾದ ಮನೋಭಾವವು ಆನಂದದಾಯಿಯಾಗುವುದು. ಇದನ್ನು ಮೊದಲು ಸಾಧಿಸು. ನಿನ್ನ ಅಪ್ಪಣೆಯಂತೆಯೇ ಆಗಲಿ. ಇದಿಷ್ಟನ್ನೂ ಸಾಧಿಸುವೆನು. ನಾನು ಇಲ್ಲಿರುವುದಿಲ್ಲ. ನಾನು ಸಿದ್ಧನಾಗುವವರೆಗೆ ಇತ್ತ ಕಡೆಯೂ ಬರುವುದಿಲ್ಲ. ಈ ಆಶ್ರಮದಲ್ಲಿದ್ದರೆ ಹಿಂದೆ ನಾನು ಮಾಡಿದ್ದ ವೈರಮೂಲವಾದ ಸಂಕಲ್ಪವೇನಾದರೂ ಮತ್ತೆ ನನ್ನನ್ನು ಹಿಡಿದೀತು. ನನಗೆ ಅನುಜ್ಞೆ ಕೊಡು. ನಾನು ದಕ್ಷಿಣಕ್ಕೆ ಹೋಗುವೆನು. ವಿಂಧ್ಯದಿಂದ ಆಚೆಗೆ ಹೋಗಿ ಅಲ್ಲಿರುವ ತಪೋಭೂಮಿಯಲ್ಲಿ ನಿಂತು ಸಿದ್ಧ ಸಂಕಲ್ಪನಾಗಿ ಬರುವೆನು. ಕೌಶಿಕನು ಎದ್ದು ವಾಮದೇವನಿಗೆ ನಮಸ್ಕಾರ ಮಾಡಿದನು. ಆತನ ಪಾದಗಳನ್ನು ಹಿಡಿದು ಭೂಮಿಯ ಮೇಲೆ ದೀರ್ಘವಾಗಿ ಮಲಗಿದ್ದ ಅವನನ್ನು ವಾಮದೇವನು ಮುಟ್ಟಿದಾಗ ಆತನಿಂದ ಏನೋ ಒಂದು ಕೌಶಿಕನ ದೇಹವನ್ನು ಪ್ರವೇಶಿಸಿದಂತಾಯಿತು. ಮತ್ತೆ ಕೌಶಿಕನು ವಾಮದೇವನ ಆಶೀರ್ವಾದವನ್ನು ಬಯಸಿದನು. ಆತನು ನಕ್ಕು, ಆಗಲೇ ಬರಲಿಲ್ಲವೇ ಎಂದನು. ಕೌಶಿಕನು, ಹೌದು, ಬಂತು, ಇದೆ ಎಂದು ಮತ್ತೆ ನಮಸ್ಕಾರ ಮಾಡಿದನು. 14ನೆಯ ತರಂಗ. ನನ್ನ ಆಶೆ. ಇಕ್ಷ್ವಾಕು ವಂಶದ ಮಹಾರಾಜನಾದ ತ್ರಿಶಂಕುವು ಇಂದು ಸ್ವವಂಶವರ್ಧನನಾದ ಗುರುವನ್ನು ದರ್ಶನ ಮಾಡಲು ಬಂದಿದ್ದಾನೆ. ರಾಜಪರಿವಾರವೆಲ್ಲವೂ ಆಶ್ರಮಕ್ಕೆ ಅನತಿ ದೂರದಲ್ಲಿದೆ. ವಿನೀತ ವೇಷದಿಂದ ನಿಂತ ಮಿತ ಪರಿವಾರನಾಗಿ ಬಂದು ಮಹಾರಾಜ ತ್ರಿಶಂಕುವು ಬ್ರಹ್ಮರ್ಷಿಯಾದ ಗುರುವಿನ ದರ್ಶನ ಮಾಡಿ ಅತಿಥಿ ಶಾಲೆಯಲ್ಲಿದ್ದಾನೆ. ಈ ದಿನ ಮಧ್ಯಾಹ್ನದ ಇಳಿಹೊತ್ತಿನಲ್ಲಿ ಗುರುದೇವನನ್ನು ಅವನು ಮತ್ತೆ ಕಾಣುವನು. ತನ್ನ ಪ್ರಾರ್ಥನೆಯನ್ನು ಸಲ್ಲಿಸುವನು. ಈ ದಿನ ಆ ದಿನ ಕೌಶಿಕನು ಬಂದ ಸಂಭ್ರಮವು ಏನೂ ಇಲ್ಲ. ಅಲ್ಲದೆ ತ್ರಿಶಂಕುವು ವಸಿಷ್ಠರನ್ನು ಬಾಲ್ಯಾತ್ ಪ್ರಭೃತಿ ಗುರುವೆಂದು ಒಪ್ಪಿಕೊಂಡಿರುವ ವಿನೀತ. ಆತನಲ್ಲಿ ಅಭಿನಯವೆಂಬುದು ಎಳ್ಳಷ್ಟೂ ಇಲ್ಲ. ಅಲ್ಲದೆ ವೇಷದಿಂದಲೇ ತಿಳಿಯುತ್ತಿದೆ ಆತನು ಬಂದಿರುವುದು ಗುರುಗಳನ್ನು ಯಜ್ಞಾರ್ಥವಾಗಿ ಕರೆಯುವುದಕ್ಕೆಂದು. ಹಾಗಿರಲು ಆತನಿಂದ ಆಶ್ರಮಕ್ಕೆ ಬಾಧೆಯಿಲ್ಲ. ಆದರೂ ಆಶ್ರಮವಾಸಿಗಳಿಗೆ ಈ ರಾಜಮಹಾರಾಜರು ಬಂದರೆ ಶಂಕೆ ಮಾತ್ರ ತಪ್ಪಿದ್ದಲ್ಲ. ಇಳಿಹೊತ್ತು ಆಯಿತು. ವಸಿಷ್ಠರು ರಾಜ ತ್ರಿಶಂಕುವನ್ನು ಬರಮಾಡಿಕೊಂಡರು. ಮೂರ್ಧಾಭಿಷಿಕ್ತನಾದ ಮಹಾರಾಜನು ಗುರುವಿಗೆ ಹೇಗೆ ಅಭಿವಾದನ ಮಾಡಬೇಕೋ ಹಾಗೆ ಅಭಿವಾದನ ಮಾಡಿ ಈತನು ರಾಜಶಿಷ್ಯನಿಗೆ ಯಾವ ಯಾವ ಗೌರವ ಆಶೀರ್ವಾದಗಳನ್ನು ಸಲ್ಲಿಸಬೇಕೋ ಅವನ್ನೆಲ್ಲ ಸಲ್ಲಿಸಿ ವಸಿಷ್ಠರು ಕುಳಿತಿದ್ದಾರೆ. ಗುರುದೇವರೇ ಸಂಭಾಷಣೆಯನ್ನು ಆರಂಭಿಸಿದರು. ಅಪ್ಪಣೆಯಾಗಬೇಕು. ಮಹಾರಾಜನನ್ನು ಇಲ್ಲಿಯವರೆಗೂ ಕರೆದು ತಂದ ಕಾರ್ಯಗೌರವವೇನು? ಗುರುದೇವ, ಇದುವರೆಗೂ ನಾನಾ ಯಜ್ಞಗಳನ್ನು ಮಾಡಿರುವುದು ತಮಗೆ ವೇದ್ಯವಿದೆ. ಈಗ ಇನ್ನೊಂದು ಯಜ್ಞವನ್ನು ಮಾಡಬೇಕು ಎನ್ನಿಸುತ್ತಿದೆ. ಅಪ್ಪಣೆಯಾಗಲಿ. ಸಾವಧಾನವಾಗಿ ಕೇಳುತ್ತಿದ್ದೇನೆ.
ಯಜ್ಞ ಮಾಡಿದವನು ದೇಹಾಂತದಲ್ಲಿ ಸ್ವರ್ಗವನ್ನು ಪಡೆಯುವನು ಎನ್ನುವುದು ಲೋಕವಿದಿತವು. ಆದರೆ ಸಶರೀರವಾಗಿಯೇ ಸ್ವರ್ಗಕ್ಕೆ ಹೋಗಬೇಕು ಎಂದು ನನ್ನ ಆಶೆ. ಮಹಾರಾಜ, ಹಾಗೆ ಹೋದವರು ಹಿಂದೆ ಅನೇಕರು ಉಂಟು. ಆದರೆ ದೇವರ ಕಾರ್ಯಾರ್ಥವಾಗಿ ಆದರೆ ಮಾತ್ರ ದೇವತೆಗಳು ಮನುಷ್ಯರನ್ನು ಬರಿಮಾಡಿಕೊಳ್ಳುವರು. ಹಾಗಿಲ್ಲದೆ ಮನುಷ್ಯರು ತಾವಾಗಿ ನುಗ್ಗಿ ಹೋಗುವಂತಿಲ್ಲ. ಅಸಾಧ್ಯವನ್ನು ಸಾಧ್ಯ ಮಾಡುವುದಕ್ಕಾಗಿಯೇ ತಾನೇ ಯಜ್ಞವಿರುವುದು. ಹೌದು, ಆದರೆ ಇದನ್ನು ನೀನು ಸಕಾಮನಾಗಿ ಕೋರುತ್ತಿರುವೆ. ಇದರಿಂದ ಆಗಬೇಕಾದ ಲೋಕಕ್ಷೇಮವು ಯಾವುದೂ ಕಾಣುವುದಿಲ್ಲ. ವೃಥಾ ಅಲ್ಲಿನ ಭೋಗಕ್ಕೆ ಹಂಬಲಿಸಿ ಈ ಮನುಷ್ಯ ದೇಹವನ್ನು ಅಲ್ಲಿಗೇಕೆ ಹೊತ್ತುಕೊಂಡು ಹೋಗುವೆ? ಈ ಮಾನುಷ ದೇಹವು ಸುರಲೋಕದ ಭೋಗಗಳನ್ನು ಅನುಭವಿಸಲು ಸಮರ್ಥವಾಗುವುದು ಎಂದುಕೊಂಡಿದ್ದೀಯಾ? ನೀನು ಅನೇಕ ಯಜ್ಞಗಳನ್ನು ಮಾಡಿ ದೇವತೆಗಳನ್ನು ಆರಾಧಿಸಿದವನು. ಇಲ್ಲಿ ಇರುವವರೆಗೂ ಅಲ್ಲಿನ ಭೋಗಗಳಿಗೆ ಸಮವಾದ ಭೋಗಗಳನ್ನು ಅನುಭವಿಸು. ಇಲ್ಲಿರುವ ನಮ್ಮ ನಂದಿನಿಯನ್ನು ಆರಾಧಿಸಿ ಆಕೆಯ ಅನುಜ್ಞೆಯನ್ನು ಪಡೆದು ಆಕೆಯ ಹಾಲನ್ನು ಸೇವಿಸಿದ ನೀನು ಅಜರನಾಗಿ ವಜ್ರಕಾಯನಾಗುವಿ. ಈ ದೇಹಾನಂತರ ಮುಂದೆ ಸ್ವರ್ಗ ಸುಖವು ತಾನಾಗಿ ಕೈಸೇರುವುದು. ತಾನಾಗಿ ಸಿದ್ಧವಾಗಿ ಬರುವುದನ್ನು ಬರಮಾಡಿಕೊಳ್ಳುವುದಕ್ಕೆ ವಿಶೇಷ ಪ್ರಯತ್ನವೇಕೆ? ತಾವು ಹೇಳಿದುದು ನಿಜ. ಆದರೂ ನಾನು ಈಗ ಆ ಆಶೆಗೆ ವಶನಾಗಿರುವೆನು. ಸರ್ವ ಪ್ರಯತ್ನದಿಂದಲೂ ನಾನು ಅದನ್ನು ಸಾಧಿಸಲೇಬೇಕು. ಇಲ್ಲದಿದ್ದರೆ ನನಗೆ ಸಮಾಧಾನವೇ ಆಗುವುದಿಲ್ಲ. ಮಹಾರಾಜ, ಈ ಕಾರ್ಯದಲ್ಲಿ ಸಹಕರಿಸಲು ನಾವು ಅಕ್ಷಮರು ಎಂಬುದನ್ನು ತಿಳಿದು ನಮ್ಮನ್ನು ಬಿಡುವುದೇ ಒಳ್ಳೆಯದು. ದೇವ, ಇಕ್ಷ್ವಾಕು ವಂಶದವರ ಸಿದ್ಧಿಯ ಮೂರ್ತಿ ಸ್ವರೂಪನಾದ ತಮ್ಮನ್ನು ಬಿಡುವುದು ಎಂದರೇನು? ಸ್ವರ್ಗ, ಮರ್ತ್ಯ, ಪಾತಾಳದವರೆಲ್ಲ ಕರ್ಮಕಾಂಡ ಜ್ಞಾನಕಾಂಡಗಳು ಎರಡಕ್ಕೂ ತಮ್ಮನ್ನು ಗುರುವೆಂದು ಅಂಗೀಕರಿಸುವರು. ಇಂತಹ ತಮ್ಮನ್ನು ಬಿಟ್ಟು ನಾನು ಮತ್ತೆ ಯಾರನ್ನು ಅಪೇಕ್ಷಿಸಲಿ? ಮಹಾರಾಜ, ಆಗಲೇ ನಾನು ಹೇಳಿದೆನಲ್ಲ, ಬಹುಶಃ ನಮ್ಮನ್ನು ಪರೀಕ್ಷಿಸುವುದಕ್ಕೆ ಇಂತಹ ಆಸೆಯು ನಿನಗೆ ಬಂದಿದೆಯೇನೋ. ಹೇಗಾದರೂ ಆಗಲಿ ಆ ಕಾರ್ಯಕ್ಕೆ ನಮ್ಮನ್ನು ಬಿಡು. ಇಂತಹ ಅಲ್ಪವಾದ ಆಶೆಗಳೆಲ್ಲ ವಿಹಿತಗಳಲ್ಲ. ಸ್ವಧರ್ಮವಾದ ಪ್ರಜಾಪಾಲನವನ್ನು ಮಾಡಿ ಕೃತಾರ್ಥನಾಗದೆ ಇಲ್ಲಿ ನಿನ್ನ ಧರ್ಮವನ್ನು ಬಿಟ್ಟು ಕಾಲಾಂತರದಲ್ಲಿ ಲಭ್ಯವಾಗುವ ಸ್ವರ್ಗವು ಇಂದೇ ಬರಲಿ ಎನ್ನುವುದು ಸರಿಯಲ್ಲ. ಹಾಗೂ ಆಗಲಿ, ಒಮ್ಮೆ ಹೋಗಿ ಬಂದು ಬಿಡುವೆಯಾ? ಕಳುಹಿಸಿಕೊಡುವೆನು. ಅಥವಾ ಸ್ವರ್ಗದ ಯಾವ ಭೋಗವಸ್ತುವನ್ನು ಬಯಸಿರುವೆ ಹೇಳು, ತರಿಸಿಕೊಡುವೆನು. ಇಲ್ಲ ಗುರುದೇವ, ಇಲ್ಲಿ ನನ್ನ ಮಗನಾದ ಹರಿಶ್ಚಂದ್ರನಿಗೆ ಪಟ್ಟವನ್ನು ಕಟ್ಟುವೆನು. ನಾನು ಸ್ವರ್ಗಕ್ಕೆ ಹೋಗಿ ಅಲ್ಲಿಯೇ ಇದ್ದು ಬಿಡಬೇಕು. ಅದು ಸಾಧ್ಯವಿಲ್ಲ. ಅದಕ್ಕಾಗಿ ಒಂದು ಕರ್ಮವನ್ನು ನಿರ್ಮಿಸಿ ಮಾಡಿಸಬಹುದು. ಆದರೆ ಮನ್ನಿಸು ಮಹಾರಾಜ, ಈ ವ್ಯುತ್ಕ್ರಮವು ಬೇಡ. ನಿನಗೆ ಬೇಕಾದರೆ ಆ ಕಾರ್ಯಕ್ಕೆ ಬೇಕಾದ ಬೇರೆ ಋತ್ವಿಕ್ ಪುರೋಹಿತರನ್ನು ನೋಡಿಕೊ. ನಮ್ಮನ್ನು ಬಿಡು. ತ್ರಿಶಂಕುವು ಇನ್ನು ಮುಂದೆಯೂ ಏನೋ ಹೇಳಹೋದನು. ಆದರೆ ವಸಿಷ್ಠರು ಎದ್ದು ನಕ್ಕರು. ಭೇಟಿಯು ಮುಗಿಯಿತು. ಮಹಾರಾಜನು ಅವಾಕ್ಕಾಗಿ ಹೊರಟು ಹೋದನು. ಆಗಲಿ, ಸಾಧ್ಯವೆಂದಂತೂ ಗೊತ್ತಾಯಿತಲ್ಲ. ಅಲ್ಲದೆ ಅವರೇ ಹೇಳಿದ್ದಾರೆ, ಬೇಕಾದರೆ ಇತರರನ್ನು ನೋಡಿಕೋ ಎಂದು. ಇನ್ನೂ ಒಂದು ಸಲ ನೋಡುವುದೇ ಈ ವಿಚಾರವಾಗಿ? ಇಲ್ಲ ಇಲ್ಲ, ವಸಿಷ್ಠರು ಇಲ್ಲವೆಂದರೆ ಇಲ್ಲ, ಉಂಟು ಎಂದರೆ ಉಂಟು. ಯಾವ ದಾಕ್ಷಿಣ್ಯಕ್ಕೂ ಒಳಗಾಗುವವರಲ್ಲ. ಅವರನ್ನು ಮಾತನಾಡಿಸಿದರೆ ಯತ್ನವಿಲ್ಲ. ದೇವಿಯವರನ್ನು ಕಾಣಬೇಕು. ನೋಡೋಣ. ಆಕೆ ಸಿದ್ಧಿಲಕ್ಷ್ಮಿಯಂಥವರು. ಅವರನ್ನು ದರ್ಶನ ಮಾಡಿ ಮೊದಲು ಇಷ್ಟಸಿದ್ಧಿಯನ್ನು ಅಭ್ಯರ್ಥಿಸೋಣ. ಅವರು ಸಹಜವಾಗಿ ಅಸ್ತು ಎನ್ನುವರು. ಆಮೇಲೆ
ಗುರುದೇವರು ಯತ್ನವಿಲ್ಲದೆ ಒಪ್ಪುವರು. ಇತರರಿಂದ ಆಗುವ ಹಾಗಿದ್ದರೂ ಕುಲಪುರೋಹಿತನನ್ನು ಬಿಟ್ಟು ಹೋಗುವುದು ಉಂಟೆ? ಕೂಡದು. ಈಗ ತೋರಿರುವ ಈ ಹಾದಿಯೇ ಸರಿ ಎಂದು ಅತಿಥಿ ಶಾಲೆಗೆ ಹೋಗುತ್ತಾ ದಾರಿಯಲ್ಲಿಯೇ ಗೋಶಾಲೆಯಲ್ಲಿ ನಂದಿನಿ ಧೇನುವನ್ನು ಉಪಚರಿಸುತ್ತಾ ನಿಂತಿದ್ದ ದೇವಿಯವರ ದರ್ಶನಕ್ಕೆ ಹೋದನು. ಅರುಂಧತಿಯು ರಾಜಶಿಷ್ಯನ ನಮಸ್ಕಾರಾದಿಗಳನ್ನು ಯಥೋಚಿತವಾಗಿ ಗ್ರಹಿಸಿದರು. ಆಶೀರ್ವಾದಗಳು ಆಯಿತು. ತ್ರಿಶಂಕುವು ಕುಶಲ ಪ್ರಶ್ನೆಯಾದ ಮೇಲೆ ದೇವಿಯವರು ದೊಡ್ಡ ಮನಸ್ಸು ಮಾಡಿ ಇಷ್ಟಾರ್ಥ ಸಿದ್ಧಿಯಾಗುವಂತೆ ಅನುಗ್ರಹಿಸಬೇಕು ಎಂದು ಮತ್ತೆ ನಮಸ್ಕಾರ ಮಾಡಿದನು. ದೇವಿಯವರು ಇಷ್ಟಾರ್ಥವೇನೋ ಸಿದ್ಧಿಸುವುದು, ಆದರೆ ಅದರುದ್ದಕ್ಕೂ ಕಷ್ಟಪಡಬೇಕಲ್ಲ ಎಂದರು. ತ್ರಿಶಂಕುವು ತನ್ನ ಇಷ್ಟದಂತೆಯೇ ಆಯಿತೆಂದು ಸಂತೋಷದಿಂದ ಬೀಗಿ ಹೋದನು. ಹೌದು ಹೌದು, ಗುರುದೇವರು ಅದಕ್ಕಾಗಿ ಹೊಸದಾಗಿ ಕರ್ಮವೊಂದನ್ನು ಏರ್ಪಡಿಸಬೇಕು ಎಂದರು. ನಿಜ, ದಾರಿಯುದ್ದಕ್ಕೂ ಕಷ್ಟವಿದೆ. ಆದರೇನು, ತಮ್ಮ ಆಶೀರ್ವಾದವೇ ನಮ್ಮನ್ನು ಕಾಯುವುದು ಎಂದು ವಿನಯದಿಂದ ಬೀಳ್ಕೊಂಡು ಬಂದನು. ಆಯಿತು, ದೇವಿಯವರ ಅನುಗ್ರಹವಾಯಿತು ಎಂದು ಗುರುಗಳಿಗೆ ಹೇಗೆ ತಿಳಿಸುವುದು? ಅಥವಾ ಯಾರ ಮುಖಾಂತರವಾಗಿ ತಿಳಿಸಬೇಕು? ತ್ರಿಶಂಕುವಿಗೆ ದೊಡ್ಡ ಕಷ್ಟಕ್ಕೆ ಬಂತು. ವಾಮದೇವರು ಆಶ್ರಮದಲ್ಲಿ ಇದ್ದರೆ ಚೆನ್ನಾಗಿತ್ತು. ಅವರು ವಸಿಷ್ಠರ ಜೊತೆಯಲ್ಲಿಯೇ ಆರ್ತ್ವಿಜ್ಯ ಮಾಡುವವರು. ಅವರು ಕಾರಣಾಂತರದಿಂದ ಹಿಮಾಲಯಕ್ಕೆ ಹೋದವರು ಇನ್ನೂ ಬಂದಿಲ್ಲ. ಅದರಿಂದ ಯತ್ನವಿಲ್ಲದೆ ವಸಿಷ್ಠ ಪುತ್ರರನ್ನು ಆಶ್ರಯಿಸಿದರು. ಅವರೂ ಯೋಚಿಸಿದರು. ತಂದೆಯು ಆಗುವುದಿಲ್ಲ ಎಂದಿದ್ದಾರೆ, ತಾಯಿಯೂ ಆಗುತ್ತದೆ ಎಂದಿದ್ದಾರೆ. ಏನು ಮಾಡಬೇಕು? 2-3 ದಿನ ಪದೇ ಪದೇ ಬಂದು ಪೀಡಿಸಿದ ಮಹಾರಾಜನ ದಾಕ್ಷಿಣ್ಯಕ್ಕೆ ಒಳಪಟ್ಟು ತಂದೆಯ ಬಳಿ ಪ್ರಸ್ತಾಪ ಮಾಡಿದರು. ಅಲ್ಲಿಂದ ಸರಿಯಾದ ಉತ್ತರವೂ ಬರಲಿಲ್ಲ. ಅಲ್ಲಿಗೇ ಬಿಟ್ಟರು. ತ್ರಿಶಂಕುವು ಬಿಡಲಿಲ್ಲ. ಬೆಳಗಿನ ಹೊತ್ತು ನಿತ್ಯಕರ್ಮಗಳನ್ನು ನೆರವೇರಿಸಿಕೊಂಡು ಬಂದು ವಸಿಷ್ಠ ಪುತ್ರರ ಬಳಿ ಕೂರುವನು. ಅವರು ಮಧ್ಯಾಹ್ನ ಕರ್ಮಕ್ಕೆ ಏಳುವಾಗ ಏಳುವನು. ಮತ್ತೆ 3 ಜಾವದ ಹೊತ್ತಿಗೆ ಬಂದು ಕೂರುವರು. ಸಂಜೆಗೆ ಎದ್ದು ಹೋಗುವನು. ಹೀಗೆಯೇ ಹಲವು ದಿನ ನಡೆಯಿತು. ಒಂದು ದಿನ ಏನೋ ದುಷ್ಟ ವೇಳೆಯಲ್ಲಿ ತ್ರಿಶಂಕುವು, ನಾನು ಇಷ್ಟು ದಿನದಿಂದ ತಮ್ಮನ್ನು ಆಶ್ರಯಿಸಿದರೂ ತಮಗೆ ದಯೆ ಬರಲಿಲ್ಲ ಎಂದು ವಿನಯವಾಗಿಯೇ ಹೇಳಿಕೊಂಡನು. ವಸಿಷ್ಠರ 100 ಮಕ್ಕಳಲ್ಲಿ ಒಬ್ಬನು, ಗುರುದೇವರು ಆಗುವುದಿಲ್ಲ ಎಂದರಲ್ಲ, ನಾವೇನು ಮಾಡುವುದು? ಬೇಕಾದರೆ ದಕ್ಷರಾದ ಇನ್ನೊಬ್ಬರನ್ನು ಹುಡುಕಿಕೊಂಡು ಹೋಗುವುದು, ನಮ್ಮಿಂದಂತೂ ಸಾಧ್ಯವಿಲ್ಲ ಎಂದನು. ತ್ರಿಶಂಕುವು ಕುಲಪುರೋಹಿತರನ್ನು ಬಿಡುವಂತಿಲ್ಲ ಎಂದು ಸಂಕಟಪಡುತ್ತಿದ್ದೇನೆ ಎಂದನು. ಇನ್ನೊಬ್ಬರಿಂದ ಉತ್ತರ ಬಂತು, ಯತ್ನವಿಲ್ಲದಿದ್ದರೆ ಏನು ಮಾಡುವುದು? ಮತ್ತೆ ಅರಸನು ಕೇಳಿದನು, ಹಾಗೆ ಕುಲಪುರೋಹಿತರನ್ನು ಬಿಡಬಹುದೇ? ಮತ್ತೊಬ್ಬರು, ಅವರೇ ಬಿಟ್ಟಿರುವರಲ್ಲ, ಹಾಗಾದರೆ ಈಗ ನಾನೇನು? ಯಾರೋ ದುಡುಕಿದರು, ಚಂಡಾಲ. ಎಲ್ಲರೂ ಹಾ ಹಾ ಎಂದರು. ಆ ಮನುವಂಶದ ಅರಸು, ಮೂರ್ಧಾಭಿಷಿಕ್ತ ಕುಲಪತಿ ವಸಿಷ್ಠರ ಶಿಷ್ಯ, ಇಂತಹವನನ್ನು ಚಂಡಾಲನೆನ್ನುವುದೇ? ಛೇ ಛೇ ಎಂದು ಎಲ್ಲರೂ ಛೀಮಾರಿ ಹಾಕಿದರು. ತ್ರಿಶಂಕುವು ಅಲ್ಲಿಯೇ ತಲೆಯ ಮೇಲೆ ಕೈ ಹೊತ್ತು ಕುಳಿತನು. ಕೋಪ ಬಂತು. ಗುರು ಶಿಷ್ಯರ ಮೇಲೆ ಕೋಪವು ತರವಲ್ಲ ಎಂದು ನುಂಗಿದನು. ಆತನು ಅಲ್ಲಿಯೇ ಕುಳಿತಿರುವ ಹಾಗೆಯೇ ಸಾಕ್ಷಾತ್ ವಸಿಷ್ಠರೇ ಬಂದರು. ಮಹಾರಾಜ, ಹೀಗೆ ಆಗಬಾರದಾಗಿತ್ತು. ಹಾಗೆ ಹೋಯಿತು. ಶೋಕಿಸದಿರು. ಈಗಲೂ ನೀನು ಈ ಆಸೆಯನ್ನು ಬಿಟ್ಟರೆ ಈ ಚಂಡಾಲತ್ವವು ನಿನ್ನನ್ನು ಏನೂ ಮಾಡುವುದಿಲ್ಲ. ಇಲ್ಲ, ನಿನ್ನ ಆಸೆಯು ಪೂರೈಸಲೇಬೇಕೆಂದರೆ ದಕ್ಷಿಣದಲ್ಲಿ ಒಬ್ಬ ರಾಜರ್ಷಿ ಇರುವನು. ಆತನು ಈ ಕಾರ್ಯವನ್ನು ಮಾಡಬಲ್ಲನು. ಬೇಕಾದರೆ ಹೋಗಿ ಅವನನ್ನು ಆಶ್ರಯಿಸು. ನೀನು ಇನ್ನೊಬ್ಬನನ್ನು ಪುರೋಹಿತನಾಗಿ ವರಿಸುವ ತನಕ ಈ ಚಾಂಡಾಲ್ಯವು
ನಿನ್ನನ್ನು ಮುಟ್ಟದೆ ದೂರದಲ್ಲಿ ಇರುವುದು ಎಂದು ಅನುಗ್ರಹಿಸಿದರು. ದುಡುಕಿ ನುಡಿದ ಮುಖವನ್ನು ತಿರುಗಿ ನೋಡಿದರು. ಅಲ್ಲೇನು ಕಂಡು ಬಂತೋ, ಸರಿ ನಡೆದು ಹೋಗಲಿ ಎಂಬರ್ಥದಲ್ಲಿ ಕೈ ಆಡಿಸುತ್ತಾ ಹೊರಟು ಹೋದರು. ತ್ರಿಶಂಕುವು ಆಸೆಯು ನೆರವೇರುವುದೆಂಬ ಸಂತೋಷದಲ್ಲಿ ತನಗೆ ಚಂಡಾಲತ್ವವು ಕಾಯ್ದಿರುವುದನ್ನು ಮರೆತು ಎಲ್ಲರಿಗೂ ಯಥಾವಿಧಿಯಾಗಿ ಸತ್ಕಾರಗಳನ್ನು ಸಲ್ಲಿಸಿ ಆಶ್ರಮದಿಂದ ಹೋದನು.